ಬಿಜೆಪಿಯಲ್ಲಿ ತಾರಕಕ್ಕೇರಿದೆ ಬಣ ಬಡಿದಾಟ. ನಾಳೆ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಬೆಂಗಳೂರಿಗೆ ಆಗಮಿಸ್ತಾರೆ. ತರುಣ್ ಚುಗ್ ಭಿನ್ನಮತದ ಬಗ್ಗೆ ರಾಜ್ಯ ನಾಯಕರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಬಿಜೆಪಿಯಲ್ಲಿ ಬಣ ಬಡಿದಾಟ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಅದರಲ್ಲೂ ಯತ್ನಾಳ್ ಬಣ ಮತ್ತು ವಿಜೇಂದ್ರ ಬಣದ ನಡುವೆ ವಾಕ್ಸಮರಗಳು ಅದು ತಾರಕಕ್ಕೆ ಹೋಗ್ತಾ ಇದೆ. ಜಿದ್ದಿಗೆ ಜಿದ್ದು ಅನ್ನುವಂತೆ ನಾಳೆ ತರುಣ್ ಚುಗ್ ಅವರು ಆಗಮಿಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಭಿನ್ನಮತದ ಬಗ್ಗೆ ರಾಜ್ಯ ನಾಯಕರ ಜೊತೆಗೆ ಮಾತುಕತೆ ನಡೆಸ್ತಾರೆ. ರೆಬೆಲ್ಸ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಈಗಾಗಲೇ ವಿಜಯೇಂದ್ರ ದೆಹಲಿಗೆ ಹೋಗಿ ಬಂದಿದ್ದಾರೆ. ಸಮಸ್ಯೆ ಬಗೆಹರಿಸಿ ಗೊಂದಲ ಪರಿಹರಿಸಲು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆ ದೆಹಲಿ ನಾಯಕರು ಆಗಮಿಸಲಿದ್ದಾರೆ. ನೋಡಬೇಕು, ಈ ಒಂದು ಸಭೆ ಆದಮೇಲೆ ಬಿಜೆಪಿಯಲ್ಲಿ ಈ ಭಿನ್ನರ ಬಳಗ ಏನಿದೆ ಮತ್ತು ವಿಜೇಂದ್ರ ಅವ್ರ ಬಳಗ ಕಚ್ಚಾಡ್ಕೊಳ್ತಾ ಇದ್ದಾರೆ, ತಿಕ್ಕಾಟ ನಡೀತಾ ಇದೆ. ಆ ಒಂದು ಅಸಮಾಧಾನ ಶಮನ ಆಗುತ್ತಾ? ಯಾಕಂತ ಹೇಳಿದ್ರೆ ತಾರಕಕ್ಕೆ ಹೋಗ್ಬಿಟ್ಟಿದೆ ಇದು ಆಲ್ರೆಡಿ. ಬಿ ಜೆ ಪಿ ನಾಯಕರು ಕೂಡ ಇದು ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಒಂಥರ ಶಕ್ತಿ ಪ್ರದರ್ಶನದ ವೇದಿಕೆಗಳಾಗ್ತಾ ಇದ್ದಾವೆ. ನಮ್ದೆಷ್ಟು ಪವರ್ ಇದೆ, ನಿಮ್ದೆಷ್ಟು ಪವರ್ ಇದೆ, ನಮ್ಮ ಜೊತೆ ಎಷ್ಟು ಎಮ್ ಎಲ್ ಎ ಇದ್ದಾರೆ, ನಮ್ಮ ಜೊತೆ ಎಷ್ಟು ಎಮ್ ಎಲ್ ಎ ಇದ್ದಾರೆ. ಯಾಕಂದರೆ ಯಡಿಯೂರಪ್ಪನವ್ರ ಮನೆಗೆ ಹೋಗ್ತಾರೆ, ರೇಣುಕಾಚಾರ್ಯ ಟೀಮ್ ಅಲ್ಲಿ ಒಂದು ಸಭೆ ಮಾಡ್ತಾರೆ, ಅಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾರೆ ತಮ್ಮ ನಾಯಕರ ಜೊತೆಗೆ. ಇಲ್ಲಿ ಯತ್ನಾಳ್ ಅವರು ಮಾಜಿ ಶಾಸಕರು, ಮಾಜಿ ಸಂಸದರು, ಹಾಲಿ ಎಮ್ ಎಲ್ ಎನ ಇಟ್ಕೊಂಡು ಇವರು ಸಂಖ್ಯೆ ನಮ್ದೆಷ್ಟಿದೆ ಅನ್ನೋದು ಪ್ರೂವ್ ಮಾಡ್ತಾ ಇದ್ದಾರೆ. ಮತ್ತು ದಾವಣಗೆರೆಯಲ್ಲಿ ಸಮಾವೇಶ ಮಾಡಲಿಕ್ಕೆ ಎರಡೂ ಪಡೆಗಳು ಸಜ್ಜಾಗಿದ್ದಾವೆ. ಹೈಕಮಾಂಡ್ ನಾಯಕರಿಗೆ ಈಗಾಗಲೇ ವಿಜೇಂದ್ರ ಕೂಡ ದೂರು ಕೊಟ್ಟಿದ್ದಾರೆ. ಇನ್ನು ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಬಂದಿದೆ, ಅವರು ಕೂಡ ದಿಲ್ಲಿಗೆ ಹೋಗಿದ್ದಾರೆ. ಹಾಗಾಗಿನೇ ಈ ಒಂದು ಭಿನ್ನಮತ ಶಮನ ಆಗದೇ ಇದ್ದರೆ ಬಿ ಜೆ ಪಿಗೆ ಕರ್ನಾಟಕದಲ್ಲಿ ಉಳಿಗಾಲ ಇಲ್ಲ ಅನ್ನುವಂಥ ಲೆಕ್ಕಕ್ಕೆ ಹೈಕಮಾಂಡ್ ನಾಯಕರು ವರಿಷ್ಠರು ಈಗ ಬಂದಂದು ಕಾಣಿಸ್ತಾ ಇದೆ. ಹಾಗಾಗಿ ಮಧ್ಯಪ್ರವೇಶವನ್ನು ಮಾಡದೇ ಇದ್ದರೆ ಇದು ಮತ್ತೊಂದು ಮಗ್ಗಲಿಗೆ ಹೊರಳುತ್ತೆ ಅನ್ನುವಂತಹ ಆತಂಕ ಕೂಡ ಅವ್ರಿಗೆ ಕಾಡ್ತಾ ಇದೆ. ಯಾಕಂದರೆ ಅವರು ಕೂಡ ತಮ್ಮ ಪಟ್ಟನ್ನು ಸಡಲಿಸ್ತಾ ಇಲ್ಲ. ವಿಜೇಂದ್ರ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ಅವ್ರನ್ನ ಕೆಳಗಿಳಿಸಲೇಬೇಕು ಅಂತ ಹಠಕ್ಕೆ ಬಿದ್ದು ವಕ್ಫ್ ವಿರುದ್ಧ ಹೋರಾಟವನ್ನು ಶುರು ಮಾಡಿ ಅಲ್ಲೇ ಕೂತ್ಕೊಂಡು ಅಬ್ಬರಿಸ್ತಾ ಇದ್ದಾರೆ ಭಿನ್ನ ಬಣದ ನಾಯಕರು. ಇನ್ನು ವಿಜೇಂದ್ರ ಕೂಡ ಸುಮ್ಮನಾಗಿಲ್ಲ, ಪ್ರತಿ ಕೌಂಟರ್ಗಳನ್ನು ಕೊಡ್ತಾನೆ ಇದ್ದಾರೆ. ಅವರ ಆಪ್ತರು ಕೂಡ ಸುಮ್ಮನೆ ಕೂತಿಲ್ಲ. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ಏನಾಗ್ತಾ ಇದೆ, ಇದು ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡಿದ್ದಾರೆ. ರಾಕೇಶ್, ನಾಳೆ ದೆಹಲಿ ನಾಯಕರು ಬರ್ತಾ ಇದ್ದಾರೆ. ಅವರ ಒಂದು ಸಂಧಾನ ಮತ್ತು ಆ ಒಂದು ಸಮನ್ವಯತೆ ಕಾಯುವಂಥ ನಿಟ್ಟಿನಲ್ಲಿ ಸಕ್ಸಸ್ ಆಗ್ಬೋದು ಆ ಸಭೆ? ಎರಡೂ ಭಿನ್ನರ ಬಣಕ್ಕೆ ಆಹ್ವಾನ ಇದೆಯಾ ಇಲ್ಲಿ ಅನ್ನೋದು? ಪ್ರಭು, ಬಿಜೆಪಿಯಲ್ಲಿನ ಭಿನ್ನಮತದ ವಿಚಾರದ ಬಳಿಕ ಈಗ ಆ ವಿಚಾರ ತಾರಕಕ್ಕೇರಿದೆ. ಎರಡೂ ಬಣಗಳು ಕೂಡ ತಮ್ಮ ತಮ್ಮ ವಿಚಾರಗಳನ್ನ ಮಂಡಿಸುತ್ತಾ ಪಕ್ಷದ ಕಾರ್ಯಕ್ರಮಗಳನ್ನ ನಾವು ಮಾಡ್ತಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ಕೊಳ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರು ಆಗಮಿಸ್ತಾ ಇದ್ದಾರೆ. ಪಕ್ಷದ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಘಟನಾತ್ಮಕ ಕಾರ್ಯಕ್ರಮಗಳನ್ನು ರೂಪಿಸುವ ಸಲುವಾಗಿ ಅವರು ರಾಜ್ಯಕ್ಕೆ ಭೇಟಿಯನ್ನು ನೀಡಬೇಕಾಗಿತ್ತು. ಇದೇ ಸಂದರ್ಭದಲ್ಲಿ ಭಿನ್ನಮತದ ವಿಚಾರವು ಕೂಡ ಉಲ್ಬಣಕ್ಕೆ ಹೋಗೋದ್ರಿಂದಾಗಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಸಭೆಯನ್ನು ಕೂಡ ಮಾಡಲಿದ್ದಾರೆ. ಬಹುತೇಕ ಎರಡು ಬಣದ ನಾಯಕರುಗಳಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮನ್ನ ಭೇಟಿ ಆಗುವಂತಹ ಸೂಚನೆಯನ್ನು ಅವರು ನೀಡಬಹುದು ಅನ್ನುವಂಥ ನಿರೀಕ್ಷಣೆ ಮಾಡಲಾಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪಕ್ಷದ ತಳಮಟ್ಟದ ಸಂಘಟನೆಗೆ ಈ ಭಿನ್ನಮತದ ವಿಚಾರ ಪರಿಣಾಮವನ್ನು ಬೀರಿದೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರುಗಳು ನಾಳೆ ಪ್ರಧಾನ ಕಾರ್ಯದರ್ಶಿಯವರನ್ನ ಭೇಟಿಯಾಗಿ ಅವರಿಗೆ ತಮ್ಮ ಅಹವಾಲನ್ನು ಸಲ್ಲಿಸುವವರಿದ್ದಾರೆ. ಈ ಅಹವಾಲಿನ ಬಳಿಕ ಅವರು ಪಕ್ಷದಲ್ಲಿನ ಈ ಭಿನ್ನಮತೀಯ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಬಹುದು. ಹಾಗೆ ನಾಯಕರುಗಳನ್ನ ಕರೆಸಿ ಅವರ ಜೊತೆ ಮಾತುಕತೆಯನ್ನು ಕೂಡ ಮಾಡಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ಒಂದು ಸುತ್ತಿನ ನಾಯಕರುಗಳನ್ನ ಕರೆಸಿ ಅವರಿಗೆ ಎಚ್ಚರಿಕೆ ಕೊಡುವ ಪ್ರಕ್ರಿಯೆ ಕೂಡ ನಡೆದಿದೆ. ಎರಡೂ ಬಣದವರಿಗೂ ಕೂಡ ತಿಳಿ ಹೇಳುವ ಪ್ರಕ್ರಿಯೆಯನ್ನ ನಾಳೆ ದೆಹಲಿ ನಾಯಕರು ಮಾಡಿದ್ದಾರೆ. ಮತ್ತೊಂದು ಕಡೆ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟು ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಇತರ ನಾಯಕರ ವಿರುದ್ಧ ಶಿಸ್ತಿನ ಕ್ರಮವನ್ನ ಅಂದ್ರೆ ಶಿಸ್ತಿನ ಪರಿಧಿಯನ್ನ ಮೀರಿ ನಡೆಸ್ತಿರುವಂತಹ ವಾಗ್ದಾಳಿಗಳಾಗಿ ಅಥವಾ ಮಾತಿನ ಬರದಲ್ಲಿ ಹೇಳ್ತಿರುವ ಮಾತುಗಳನ್ನ ತಡೆ ಹಿಡಿಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಹಾಗೆ ವಿವರಣೆಯನ್ನು ಕೂಡ ಕೇಳಲಾಗಿದೆ. ಒಟ್ಟಾರೆ ಈ ಬೆಳವಣಿಗೆಯಲ್ಲಿ ಯಾರ ಹಿಂದೆ ಯಾರು ನಿಂತಿದ್ದಾರೆ, ಯಾರು ಏನು ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಷದ ಚಿಹ್ನೆ ಮತ್ತು ವ್ಯವಸ್ಥೆಯ ನೆಲೆಗಟ್ಟಲ್ಲಿ ಯಾರಿಗೂ ಕೂಡ ಲೋಪವಾಗದ ರೀತಿಯಲ್ಲಿ ಧಕ್ಕೆ ಬರದ ರೀತಿಯಲ್ಲಿ ನಡೆದುಕೊಳ್ಳಬೇಕು ಅನ್ನುವಂತಹ ಸೂಚನೆಯನ್ನ ನೀಡುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ನಾಳೆ ಮಧ್ಯಾಹ್ನದ ಬಳಿಕ ರಾಜ್ಯ ನಾಯಕರುಗಳ ಜೊತೆ ಸಭೆಯನ್ನ ಮಾಡುವವರು ಇದ್ದಾರೆ. ಅಂದ್ರೆ ರಾಕೇಶ್, ಈಗ ಈ ಭಿನ್ನರ ಬಡಿದಾಟ ಏನಿದೆ ಇದು ದೆಹಲಿಯ ನಾಯಕರಿಗೂ ಕೂಡ ಒಂದು ರೀತಿ ಆತಂಕ ಹೆಚ್ಚು ಮಾಡಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಂದ ಈ ಬೆಳವಣಿಗೆ ನೋಡಿದ್ರೆ? ಹೌದು ಪ್ರಭು, ಎರಡೂ ಬಣಗಳ ನಡುವಿನ ತಿಕ್ಕಟ ವೈಯಕ್ತಿಕ ವರ್ಚಸ್ಸಿಗೆ ಕೆತ್ತಾ ಇದೆ.
ಒಬ್ರು ಪಕ್ಷದ ಪರವಾಗಿ ನಾವು ಮಾಡ್ತಿರುವಂತಹ ಹೋರಾಟಗಳು ಪಕ್ಷದ ವೇದಿಕೆಯಲ್ಲಿ ನಡೀತಾ ಇದೆ. ಇದಕ್ಕೆ ರಾಷ್ಟ್ರೀಯ ನಾಯಕರ ಬೆಂಬಲ ಇದೆ ಅನ್ನೋದನ್ನ ಹೇಳ್ಕೊಳ್ತಿದ್ದಾರೆ. ರಾಜ್ಯಾಧ್ಯಕ್ಷರಾಗಿರುವಂತವರು ಅಧಿಕೃತವಾಗಿ ನಾವು ಹೊರಡಿಸಿರುವ ವಿಚಾರಗಳು ಮತ್ತು ಹೋರಾಟದ ರೂಪುರೇಷೆಗಳಿಗೆ ಬಿಟ್ಟು ವೈಯಕ್ತಿಕ ನೆಲೆಗಟ್ಟಲ್ಲಿ ತಮ್ಮ ತಮ್ಮ ವಿಚಾರಗಳನ್ನ ತಮ್ಮ ಬಲವನ್ನು ವೃದ್ಧಿಸಿಕೊಳ್ಳೋದಕ್ಕೆ ಅವರು ಮಾಡ್ತಿರೋ ಈ ಹೋರಾಟ ಸರಿಯಲ್ಲ ಅನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಸೊ ಬಿಜೆಪಿಯ ಹಿರಿತನದಲ್ಲಿರುವಂತಹ ನಾಯಕರುಗಳು ಈಗ ಹಿರಿಯ ರಾಜ್ಯಾಧ್ಯಕ್ಷರ ಎದುರು ತಮ್ಮ ವ್ಯಕ್ತಿಗತ ವರ್ಚಸ್ಸನ್ನು ವೃದ್ಧಿಸಿಕೊಳ್ಳುವುದಕ್ಕೆ ಮತ್ತೆ ಬೆಲೆಯನ್ನು ಪಡೆದುಕೊಳ್ಳುವುದಕ್ಕೆ ಮಾಡ್ತಿರುವಂತಹ ಈ ಹೋರಾಟ ಪಕ್ಷದ ನೆಲೆಗಟ್ಟಲ್ಲಿ ಸರಿಯಲ್ಲ ಅನ್ನೋದು ರಾಜ್ಯಾಧ್ಯಕ್ಷರ ಮಾತು. ಪಕ್ಷದ ಸಂವಿಧಾನದ ಅಡಿಯಲ್ಲಿ ಕೊಟ್ಟಿರುವಂತಹ ನಿರ್ಧಾರಗಳು ಮತ್ತು ನಿಲುವುಗಳನ್ನು ಗೌರವಿಸಬೇಕಾದ ಎಲ್ಲರ ಜವಾಬ್ದಾರಿ. ಅದಕ್ಕೆ ವಯಸ್ಸಿನ ಹದ್ದಿಲ್ಲ ತುರ್ತು ನಿಲುವನ್ನ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವುದರಲ್ಲಿ ವಿಜೇಂದ್ರ ಅವರು ಸಫಲರಾಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಹೋರಾಟವನ್ನು ರೂಪಿಸ್ತಾ ಇದ್ದೇವೆ. ಅನುಭವದ ಆಧಾರದ ಮೇಲೆ ನಾವು ನಡೆಸುತ್ತಿರುವಂತಹ ಹೋರಾಟಗಳು ಪಕ್ಷದ ಬೆಳವಣಿಗೆಗೆ ಸಾಧ್ಯ ಅನ್ನುವಂತ ಮಾತನ್ನು ಇವರು ಹೇಳ್ಕೊಳ್ತಿದ್ದಾರೆ. ಸೊ ಎರಡೂ ಬಣದ ವಿಚಾರಗಳು ಎಷ್ಟರ ಮಟ್ಟಿಗೆ ಪಕ್ಷದ ಮೇಲೆ. ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.